ಈ ಮಳೆಗಾಲದಲ್ಲಿ ಸಂಜೆಗೆ ಒಂದೊಳ್ಳೆ ರುಚಿಯಾದಂತಹ ಬೋಂಡಾನ ಮಾಡ್ಬೋದು. ಇದೊಂದು ರೀತಿ ಡಿಫ್ರೆಂಟ್ ಆದಂತಹ ಬೋಂಡ, ಆ್ಯಸ್ ಯೂಶುವಲ್ ಅಲ್ಲದೇ ಬೇರೆ ರೀತಿ ಮಾಡಿದ್ದೀನಿ. ಅದು ಯಾವ ಥರ ಅಂತ ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜ್ ಥರ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೂ ಸೂಪರಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಈಗ ಈ ರೆಸಿಪಿ ಮಾಡಲಿಕ್ಕೆ 1 ಗ್ಲಾಸ್ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವು ಗ್ಲಾಸಲ್ಲಾದರೂ ತೊಗೋಬೋದು, ಕಪ್ಪಲ್ಲಾದರೂ ತೊಗೋಬೋದು, ಬಟ್ ಮೆಷರ್ಮೆಂಟ್ ಕರೆಕ್ಟಾಗಿರಲಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ, 1/4 ಗ್ಲಾಸ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ, ಕರಿಬೇವು ಸ್ವಲ್ಪ ಹಾಕಿದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಇಲ್ಲಿ 1/4 ಗ್ಲಾಸ್ ಮೊಸರು ಹಾಕಿದ್ದೀನಿ. ಇದು ತುಂಬ ಹುಳಿ ಬಂದಿರೋಂಥ ಮೊಸರಲ್ಲ, ಸ್ವಲ್ಪ ಹುಳಿ ಇದೆ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬಾರ್ದು, ನೀರು ಥರ ಸ್ವಲ್ಪ ಗಟ್ಟಿನೂ ಇರಬೇಕು. ಇದು ಯಾವ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಮುಂದೆ ನೋಡೋಣ. ಮಕ್ಕಳಿಗಂತೂ ಈ ಒಂದು ಬೋಂಡ ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಅದು ಸ್ಪಾಂಜಿ ಆಗಿರುತ್ತೆ. ಮಕ್ಕಳಿಗೆ ಮಾಡೋದಾದರೆ ಹಸಿಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ನಾನು ಇಲ್ಲಿ ನೀರಿನ ಅಳತೆಯನ್ನು ಏನೂ ಹೇಳಿಲ್ಲ, ಬಟ್ ಈ ರೀತಿಯಾದಂತಹ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಸೋಡಾ ಹಾಕೋದ್ರಿಂದ ಸ್ಪಾಂಜಿಯಾಗಿ ಬರೋದಕ್ಕೆ ಸಹಾಯ ಆಗುತ್ತೆ, ಆದ್ದರಿಂದ ಸೋಡಾ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬಟ್ ಇಲ್ಲಿ ನಾನು ಸೋಡಾ ಹಾಕಿದ್ದೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ. ಈ ರೀತಿ ಹಾಕಿದ ತಕ್ಷಣವೇ ಈ ರೀತಿ ಬೀಳಬೇಕದು. ಈಗ ಇದನ್ನು ನಾವು 1 ಅವರ್ ನೆನೆಸಿಡಬೇಕು ಅಥವಾ ಅರ್ಧ ಗಂಟೆ ನೆನೆಸಿಡಬೇಕು ಅಂತ ಏನೂ ಇಲ್ಲ, ಸ್ಟ್ರೈಟ್ ಅವೇ ಈಗ ಮಾಡ್ಬೋದು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಈಗ ಒಂದೊಂದಾಗಿ ಸ್ವಲ್ಪ ಎಣ್ಣೆ ಕಾದ ನಂತರ ಈ ರೀತಿ ಹಾಗೆ ಡ್ರಾಪ್ ಮಾಡಿದ್ರೆ ಅದು ಮೇಲೆ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನೋಡಿ, ಈ ರೀತಿ ಬಂದರೆ ಮಾತ್ರ ಈ ಒಂದು ಬೋಂಡ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಆದ್ದರಿಂದ ಇದನ್ನು ಕರೆಕ್ಟಾಗಿ ನೋಡಿ ಹಾಕಿ, 2 ಸೈಡು ಗೋಲ್ಡನ್ ಫ್ರೈ ಆಗೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟ ಆಗಿದ್ದರೆ ಸಾಕು. ಇಷ್ಟು ಬಂದಮೇಲೆ ಇದನ್ನು ನಾವು ಈಗ ತೆಗೆದಿಡೋಣ. ಇನ್ನೊಂದು ಬ್ಯಾಚ್ ರೆಡಿ ಮಾಡೋಣ. ಎಲ್ಲವನ್ನು ನಾನೀಗ ತೆಗೆದಿಡ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಬ್ಯಾಚ್ನ ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ಹಾಕುವಾಗ ಫ್ಲೇಮ್ ಕಮ್ಮಿ ಇರಬೇಕು ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನೆಲ್ಲವನ್ನು ಫ್ರೈ ಮಾಡ್ಕೋಬೇಕು.
ಒಳಗಡೆ ಅಂತೂ ತುಂಬ ಸಾಫ್ಟಾಗಿರುತ್ತೆ, ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ಇರೋಂತಹ ಬೋಂಡನ ಒಂದು ಸರಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಚಟ್ನಿ ಜೊತೆಗೆ ಇಲ್ಲಾಂದರೆ ಟೊಮೆಟೊ ಕೆಚಪ್ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು.